ಆರಫ್ ಸರ್ಗೋಸ್ಕರ ನಾನು ಇದನ್ನ ಮಾಡಲೇಬೇಕು. ಕಾವ್ಯ, ಕಾವ್ಯ, ನಾನು ಬರ್ತಾ ಇದ್ದೀನಿ. ಕಾವ್ಯ, ಕಾವ್ಯ ಬಂದ. ಹಣ, ಅದಕ್ಕೆ ಎಲ್ರು ಕಾವ್ಯನ ಕಾವ್ಯಾಗ ಏನು ಆಗೋದಕ್ಕೆ ಬಿಡಲ್ಲ. ಕಾವ್ಯ, ಕಾವ್ಯ, ಕೈ ಕೊಡು. ಕಾವ್ಯ, ನಿಂಗೇನು ಆಗಿಲ್ಲ ತಾನೆ? ನೀನು ಆರಾಮಾಗಿದೆಯಲ್ಲ? ಏನೂ ಗಾಯ ಆಗಿಲ್ಲಲ್ಲ? ನೀನು ಹುಷಾರಾಗಿದೆಯಾ ತಾನೆ? ಕಾವ್ಯ, ನಿಂಗೇನು ಆಗಿಲ್ಲಲ್ಲ? ಎಲ್ಲ ಓಕೆ ತಾನೆ? ಆರವ್, ಆರವ್, ನೀನು ನಿನ್ ಕಾಲ್ ಮೇಲೆ ನಿಂತ್ಕೊಂಡಿದೀಯಾ? ಅರೆ ಅರೆ, ಇದೆಂತ ಅದ್ಭುತ ಇದು! ನನ್ ಕಣ್ಣನ್ನು ನಾನೇ ನಂಬಕ್ಕಾಗ್ತಿಲ್ಲ. ಯಾವ ಕ್ಷಣಕ್ಕೆ ನಾನು ಇಷ್ಟು ದಿನದಿಂದ ಕಾಯ್ತಿದ್ನೋ ಆ ಕ್ಷಣ ಇವತ್ತು ಬಂದಿದೆ. ನನ್ನ ಮಗ ಇವತ್ತು ಅವನ ಕಾಲ್ ಮೇಲೆ ಅವನೇ ನಿಂತಿದ್ದಾನೆ. ಅರವ್, ನೀನ್ ಇವತ್ತೆಂತ ಕೆಲಸ ಮಾಡಿದೆ ಅಂದ್ರೆ ನನಗೆ ತುಂಬಾ ಖುಷಿ ಆಗಿದೆ ಕಣ. ಈ ಖುಷಿಯಲ್ಲಿ ನಾವು ಒಂದ್ ಜಬರ್ದಸ್ತ್ ಪಾರ್ಟಿ ಮಾಡೋಣ, ಜಬರ್ದಸ್ತ್ ಆಗಿ ಮಾಡೋಣ. ನಿಮ್ಮನ್ನ ಹೀಗೆ ನೋಡೋಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ ಆರಫ್ ಸರ್. ನೀವು ನಿಮ್ಮ ಕಾಲ ಮೇಲೆ ನಿಂತಿದ್ದೀರಾ, ಅಷ್ಟೇ ಸಾಕು. ಯಾವಾಗಲೂ ಹೀಗೆ ಖುಷಿಯಾಗಿರಿ. ಲೈಫಲ್ಲಿ ನೀವು ಅನ್ಕೊಂಡಿದ್ದು ಎಲ್ಲ ಸಿಗ್ಲಿ. ಇವತ್ತು ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡೆ. ಅಪ್ಪ ನನ್ನ ಅಪ್ಕೊಂಡ್ರು. ಎಲ್ರ ಮುಖದಲ್ಲೂ ಖುಷಿ ಇದೆ. ಇದೆಲ್ಲ ಆಗಿದ್ದು ನಿನ್ನಿಂದ ಮಾತ್ರ ಕಾವ್ಯ. ಆದ್ರೆ ಒಂದೊಂದು ಅರ್ಥ ಆಗ್ತಾ ಇಲ್ಲ. ಈ ಆನೆ ತರ ಇರೋ ಫ್ರಿಜ್ಜು ಈ ಚಿಕ್ಕ ಡಬ್ಬು ತರ ಮನೆಯಲ್ಲಿ ಹೆಂಗ್ ಹೋಗುತ್ತೆ ಅಂತ. ಅಯ್ಯೋ, ಎಲ್ರು ಸೇರಿ ಎತ್ಕೊಳ್ಳೋಣ, ಎತ್ಕೊಂಡು ಒಳಗಡೆ ತಗೊಂಡೋಗೋಣ. ಇದು ಮಾತು ಅಂದ್ರೆ ಎಲ್ರು ಎತ್ತೋಣ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಬನ್ನಿ. ಮೋನಿಕಾ, ನೀನು ಬಾ. ಬಾರಮ್ಮ, ಬಾ ಬಾ. ನಿಧಾನ ನಿಧಾನ.
ನಿಧಾನ. ಅಣ್ಣ ಹುಷಾರಾಗಿ ನೋಡ್ಕೊಂಡು. ಫ್ರಿಜ್ ಬಹಳ ದೊಡ್ಡದಾಗಿದೆ, ಇದು ಈ ಡೋರಿಂದ ಒಳಗೆ ಹೋಗಲ್ಲ. ಕೆಳಗಡೆ ಇಡಿ. ಪೂರ ನನ್ನ ಕರೆಕ್ಟಾಗಿ ಹೇಳ್ದ. ಹೇಗೆ ಒಳಗೆ ಹೋಗುತ್ತಿದ್ದು? ಅಯ್ಯೋ ಬರುತ್ತೆ ಬರುತ್ತೆ, ಎತ್ಕೊಳ್ಳಿ. ಯಾಕೆ ಬರಲ್ಲ? ಎತ್ಕೊಳ್ಳಿ. ಹೀಗ್ ಮಲಗಿಸಿ ಅದನ್ನ, ಆಗ ತಡಿಯಲ್ಲ ಅದು. ಈ ಕಡೆ ತಿರ್ಗಿಸಿ, ಹಿಂಗ್ ತಿರ್ಗಿಸಿ, ತಿರ್ಗಿಸಿ. ಹಾ ಹಾ, ಹಾಗೆ ಹಾಗೆ. ಎಲ್ಲಿ ಎತ್ತೆ. ಹುಷಾರು. ನಿಧಾನಕ್ಕೆ ಸ್ಕ್ರಾಚಸ್ ಆಗ್ಬಾರ್ದು. 1 2 3. ಏನಾಯ್ತು? ಬಾಗ್ಲು ಬಾಗ್ಲು ಬಾಗ್ಲು. ನಿನಗ್ ಮನೆ ಒಳಗೆ ಬರ್ಬೇಡ ಅಂತ ಹೇಳಿದ್ದೆ. ಈಗ ನೋಡು, ಮನೆ ಬಾಗ್ಲು ಮುರಿದು ಬಿಟ್ಟಿದ್ಯಾ. ಮನೆನ ಹಾಳ್ ಮಾಡೋದ್ರಲ್ಲೇ ಇದ್ಯಾ. ನೀನ್ ಏನ್ ಮಾಡ್ಲಿ ನಾನು? ಸೀದಾ ತಗೊಂಡ್ ಬನ್ನಿ, ಹಾಗೆ ತಗೊಂಡ್ ಬನ್ನಿ. ಹಂಗೆ ಎತ್ತೆ ಎತ್ತೆ ಎತ್ತೆ. ಹಂಗೆ ಹಂಗೆ ಹಂಗೆ. ನಿಧಾನ ನಿಧಾನ ನಿಧಾನ. ಹುಷಾರು. ಅಯ್ಯೋ ಅಯ್ಯೋ, ಏನಾಯ್ತು? ಸ್ವಿಚ್ ಬೋರ್ಡ್ ಕಿತ್ತೋಯ್ತು. ಉಡುಪಿ ಕೃಷ್ಣ. ಇಳಿಸಿ 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 ಇಳಿಸಿ. ಈ ಹುಡುಗಿ ಯಾವಾಗ ಮನೆಗ್ ಬಂದ್ಲೋ ಆಗಿಂದ ನಷ್ಟದ ಮೇಲ್ ನಷ್ಟ, ನಷ್ಟದ ಮೇಲ್ ನಷ್ಟ. ಆಗ ಬಾಗ್ಲು ಮುರಿದೋಯ್ತು, ಈಗ ಸ್ವಿಚ್ ಬೋರ್ಡ್ ಮುರಿದಿದೆ. ಏನ್ ಬೇಕು ನಿನಗೆ? ಅಯ್ಯೋ ಹೋಗ್ಲಿ ಬಿಡಿ ಅಮ್ಮ, ಫ್ರಿಜ್ ಮನೊಳಗಾದ್ರೂ ಬಂತಲ್ಲ, ಆದ್ರೆ ಬಾಗಿಲು ಮುರಿದೋಯ್ತು. ಅಯ್ಯೋ, ಇಷ್ಟು ದೊಡ್ಡ ಫ್ರಿಜ್ ತಂದಿದ್ದಾಳೆ. ಕರೆಂಟ್ ಬಿಲ್ ಯಾರು ಕಟ್ತಾರೆ? ನಿಮ್ಮಪ್ಪನ? ಅಯ್ಯೋ ತಲೆಕೆಟ್ಟವಳೆ, ಇಷ್ಟಾದ್ರೂ ಯೋಚನೆ ಮಾಡ್ಬೇಕಾಗಿತ್ತಲ್ವಾ? ಇದ್ ನಿಮ್ಮಪ್ಪನ ಮನೆ ಅಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೆ ಅಂತ. ಇಷ್ಟು ದೊಡ್ಡ ಫ್ರಿಜ್ ಅನ್ನು ಎಲ್ಲಿಡ್ತೀಯಾ? ನನ್ ತಲೆ ಮೇಲ? ಅಯ್ಯೋ ಅಯ್ಯೋ, ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಮನೇಲಾಗ್ಲಿ ಮನ್ಸಲ್ಲಾಗ್ಲಿ ಹೊಸ ವಸ್ತುಗಳಿಗೆ ಜಾಗ ಮಾಡ್ಕೊಡ್ಬೇಕು, ಆಗ್ಲೇ ಎಲ್ಲ ಸರಿ ಹೋಗೋದು. ಸುಮ್ನೆ ಇದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸರಿ ಎತ್ಕೊಳ್ಳಿ, ಇದನ್ನ ಕಿಚನ್ ತಗೊಂಡೋಗೋಣ. ಎತ್ತಿ. ಕೇಳಿ ಅಣ್ಣಂದಿರೇ, ಅಕ್ಕಂದಿರೇ, ಪೂರ್ತಿ ಫ್ಯಾಮಿಲಿ ಮತ್ತೊಂದ್ಸಲ ಶಕ್ತಿಯಿಂದ ತಗೊಂಡ್ ಬಂದ್ಬಿಡಿ. ಮೊದ್ಲು ಬಾಗ್ಲು ಕಿತ್ತೋಯ್ತು, ಆಮೇಲೆ ಸ್ವಿಚ್ ಬೋರ್ಡ್. ಇವಾಗ ಕಾಯ್ತಾ ಇರಿ, ನಾವು ಕಿಚನ್ ಕಡೆಗೆ ಹೋಗ್ತಾ ಇದೀವಿ. ಹೇ ಉಡುಪಿ ಈ ಕಡೆ ಬನ್ನಿ, ಕೃಷ್ಣ, ಈ ಕಡೆ. ಅಡ್ಗೆ ಮನೇಲಿ ಎಲ್ಲಿಡೋದು? ಈ ಕಡೆ ಬನ್ನಿ, ಈ ಕಡೆ. ರೈಟ್ ರೈಟ್ ರೈಟ್. ಅಯ್ಯೋ ಉಡುಪಿ ಶ್ರೀಕೃಷ್ಣ, ನಿನ್ನ ನಿನ್ನ ಕೆಲ್ಸಕ್ ಬಾರ್ದೇ ಇರೋಳೆ. ಹೇಳಿದೆ ತಾನೆ ಅದನ್ನ ಟೆರೆಸ್ ಅಲ್ಲಿ ಇಟ್ಬಾ ಅಂತ. ಈಗ ನೋಡು, ಅದು ಹಾಳಾಗೋಯ್ತು. ಅಮ್ಮ ಅಮ್ಮ, ಗೊತ್ತಿಲ್ದ ತಪ್ಪಾಗೋಯ್ತು ಅಮ್ಮ. ನಂಗೆ ಗೊತ್ತಿರ್ಲಿಲ್ಲ ಈ ಮಹಾರಾಣಿ ಉಪ್ಪಿನಕಾಯಿ ರಸನ ಕುಡಿಸ್ತಾಳೆ ಅಂತ. ಅಮ್ಮ ಈ ಕಡೆ ಎತ್ಕೊಂಡು ಬನ್ನಿ, ಈ ಕಡೆ ಈ ಕಡೆ. ಹಂಗೆ ಹಂಗೆ ಹಾಗೆ ಬನ್ನಿ. ಸ್ವಲ್ಪ ರೈಟ್ ಸೈಡ್ ಬನ್ನಿ, ರೈಟ್ ಸೈಡ್, ರೈಟ್ ಸೈಡ್. ಇಲ್ಲ ಇಲ್ಲ, ಲೆಫ್ಟ್ 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 ಲೆಫ್ಟ್. ಅಪ್ಪ, ಅಯ್ಯೋ ಲೆಫ್ಟ್ ಸೈಡ್. ಏನ್ ಹೇಳ್ತಿದ್ಯಮ್ಮ ನೀನು? ಇಲ್ಲ ಇಲ್ಲ, ಲೆಫ್ಟ್ ಆಗಲ್ಲ, ಲೆಫ್ಟ್ ಆಗಲ್ಲ, ರೈಟ್ ಗೆ ಬಂದ್ಬಿಡಿ, ರೈಟ್ ಗೆ. ರೈಟ್ ಬನ್ನಿ ಬನ್ನಿ ರೈಟ್. ಬನ್ನಿ. ಈ ಫ್ರಿಜ್ ಇಂದ ಇನ್ನೊಂದನ ಚರ ಫ್ಯಾಮಿಲಿ ಫೋಟೋ ಹೊಡೆದು ಹಾಳಾಗೋಯ್ತು. ಸುಮ್ನಿರು. ಹೇ ಉಡುಪಿ ಕೃಷ್ಣ, ಎಷ್ಟೊಂದ್ ಕಷ್ಟಪಟ್ಟು ಭಾವ ಮತ್ತೆ ಸೂರಜ್ ಒಟ್ಟಿಗೆ ಫೋಟೋ ತೆಗೆಸ್ಕೊಳಕ್ಕೆ ತಯಾರಾಗಿದ್ರು. ಇವಳು ಮಾಡಿದ ಕೆಲ್ಸಕ್ಕೆ ಆ ನೆನಪುಗಳನ್ನ ನುಚ್ಚು ನೂರ್ ಮಾಡಿ ಹಾಕ್ಬಿಟ್ಲು. ಸರಿ ಸರಿ ಸರಿ, ಎತ್ಕೊಂಡ್ ಬನ್ನಿ ಎತ್ಕೊಂಡ್ ಬನ್ನಿ. ಹಂಗೆ ಹಂಗೆ. ಸರಿ ಸರಿ, ಇಳಿಸಿ ಇಳಿಸಿ ಇಳಿಸಿ, ಕೆಳಗಿಳಿಸಿ ಕೆಳಗಿಳಿಸಿ. ಈಗೇನಾಯ್ತು? ನನ್ನ ಕಾಲು. ಸೂರಜ್, 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 ಹೇ ಉಡುಪಿ ಶ್ರೀಕೃಷ್ಣ. ಸೂರಜ್, ನೀನ್ ಹುಷಾರಾಗಿದ್ದಾನೆ?